ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವಣ್ಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ರಸಿಕರ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಚಿಟ್ ಚಾಟ್ ವಿತ್ ಮಿಸ್ಟರ್ ಅಂಡ್ ಮಿಸಸ್ ಜವಳಿ ಕೊಟ್ರೇಶ್. ರೀ, ಈ ಭಾನುವಾರ 12ನೇ ತಾರೀಕು ಒಬ್ರು ಸ್ಪೆಷಲ್ ವ್ಯಕ್ತಿದು ಬರ್ಡೇ ಇದೆ. ಯಾರ್ದು ಅಂತ ಗೊತ್ತಾ? ಗೊತ್ತಿಲ್ದೇನೆ ಇಡೀ ಕರ್ನಾಡಿಗೆ ಗೊತ್ತು. ಅದು ಯಾರಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀವಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನಮ್ಮೆಲ್ಲಾ ನೋಟಿಫಿಕೇಶನ್ಗಳು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಮತ್ತೆ ನಮ್ಮ ವೈಫ್ ಚಿಟ್ ಚಾಟ್ ವಿಡಿಯೋ ಹೇಗ್ ಬರುತ್ತೆ ಅಂತ ಒಂದು ಚೊಕ್ಕದಾಗಿ ಕಾಮೆಂಟ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಹಾಗೆ ನಿಮ್ಮ ಒಂದು ಕಾಮೆಂಟ್ ಕೂಡ ನಮಗೆ ತುಂಬಾ ಅತ್ಯಮೂಲ್ಯ ಅಂತ ಹೇಳ್ತಾ, ಬನ್ನಿ ಈಗ ನಾನು ಈ ಒಂದು ಬರ್ಡೇ ಯಾರ್ದಂತ ರಿವೀಲ್ ಮಾಡೇ ಬಿಡ್ತೇನೆ. ಶ್ವೇತಾ, ಇದೇ ಭಾನುವಾರ ಅಂದ್ರೆ ಜುಲೈ 12ನೇ ತಾರೀಕು ನಮ್ಮ ಸ್ಯಾಂಡಲ್ವುಡ್ ನ ಸೆಂಚುರಿ ಸ್ಟಾರ್, ಎವರ್ ಗ್ರೀನ್ ಎನರ್ಜಿ ಕಿಂಗ್, ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರಿಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವಣ್ಣ. ಶಿವಣ್ಣ ಅವರಿಗೆ ನಾನೊಂದು ಹಾಡನ್ನ ಡೆಡಿಕೇಟ್ ಮಾಡ್ತೀನಿ. ಅದು ನಮ್ಮ ಅಣ್ಣವರ ಹಾಡಿರೋ ಹಾಡು. ನಗುತ್ತಾ ನಗುತ್ತಾ ಬಾಳಿ ಶಿವಣ್ಣ 100 ವರುಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಅಂತ ಹೇಳ್ತಾ, ಶಿವಣ್ಣ ನೀವು 106 ಕಾಲ ಸುಖವಾಗಿ ಸಂತೋಷದಿಂದ ಬಾಳೋದಕ್ಕೆ ನಿಮ್ಗೆ ಶಕ್ತಿ ನೀಡ್ಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತೀನಿ. ಶಿವಣ್ಣ. ಶಿವರಾಜ್ ಕುಮಾರ್ ಸರ್ ಅವರು ಮೊಟ್ಟ ಮೊದಲು ನಾಯಕ ನಟನಾಗಿ ಅಭಿನಯಿಸಿದಂತ ಸಿನಿಮಾ ಯಾವ್ದಂತ ಗೊತ್ತಾ? ಗೊತ್ತಿದ್ದೇನೆ. ನಮ್ಮ ಶಿವಣ್ಣ ಅವರು ಫಸ್ಟ್ ಟೈಮ್ ಹೀರೋ ಆಗಿ ಆಕ್ಟ್ ಮಾಡಿದ ಸಿನಿಮಾ ಆನಂದ್. ಈ ಆನಂದ್ ಸಿನಿಮಾ 1986ರಲ್ಲಿ ರಿಲೀಸ್ ಆಯ್ತು. ಅಂದ್ರೆ ನಾನು ಹುಟ್ಟಿ 4 ವರ್ಷಕ್ಕೆ ನಮ್ಮ ಶಿವಣ್ಣ ಅವರು ನಮ್ಮ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದು. ಆ ಸಿನಿಮಾದ ನಿರ್ದೇಶಕರು ಸಂಗೀತಂ ಶ್ರೀನಿವಾಸ ರಾವ್. ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು. ಈ ಆನಂದ್ ಮೂವಿಲಿ ಒಂದು ಫೇಮಸ್ ಸಾಂಗ್ ಇದೆ. ಹೌದು, ಯಾವ್ದಂತ ಗೊತ್ತಾ? ಗೊತ್ತಿಲ್ದೇನೆ. ಟುವಿ 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 ಎಂದು ಹಾಡುವ ಹೊಸ ಅಕ್ಕಿಯ ನೋಡಿದೆ, ಹಾರುತ್ತಾ ಹಾರುತ್ತಾ ಮೇಲೆ ಹಾರಿದೆ, ಟುವಿ 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 ಟುವಿ. ಅಲ್ವಾ? ಸೂಪರ್ ಆಗಿದೆ ಅಲ್ವಾ ಸಾಂಗ್? ಸೂಪರ್ ಹಿಟ್ ಸಾಂಗ್ ಅದು. ಈ ಸಿನಿಮಾ ಆದ್ಮೇಲೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಆಕ್ಟ್ ಮಾಡಿದ 2ನೇ ಸಿನಿಮಾ ರಥ ಸಪ್ತಮಿ. ಈ ಸಿನಿಮಾನು ಕೂಡ 100 ಡೇಸ್ ಓಡ್ತು, ಗೊತ್ತಾ? ಈ ಮೂವಿಲೂ ಕೂಡ ಒಂದು ಹಿಟ್ ಸಾಂಗ್ ಇದೆ. ಹೌದು. ಅದ್ಯಾವುದು? ಶಿಲೆಗಳ ಸಂಗೀತವ ಹಾಡಿದೆ, ಶಿಲೆಗಳ ಸಂಗೀತವ ಹಾಡಿದೆ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಅನುದಿನ ಅನುಕ್ಷಣ ನೆನೆಯುತ್ತಲೀ ಶಿಲೆಗಳ ಸಂಗೀತವ ಹಾಡಿದೆ. ನೋಡ್ದ ಎಂತ ಸೂಪರ್ ಡೂಪರ್ ಹಾಡಿದಂದ್ರೆ, ಈಗ್ಲೂ ಕೂಡ ಆ ಸಾಂಗ್ ಕೇಳ್ತಾ ಇದ್ರೆ ಮೈ ನವಿರೇಳುತ್ತೆ ಕಣೆ. ಹೌದು ಹೌದು ಅಲ್ವಾ? ರಥ ಸಪ್ತಮಿ ಸಿನಿಮಾ ಆದ್ಮೇಲೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಮನಮೆಚ್ಚಿದ ಹುಡುಗಿ ಈ ಸಿನಿಮಾದಲ್ಲಿ ಅಭಿನಯ ಮಾಡ್ತಾರೆ. ಆ ಸಿನಿಮಾನು ಕೂಡ 100 ಡೇಸ್ ಓಡುತ್ತೆ. ಈ ಮನಮೆಚ್ಚಿದ ಹುಡುಗಿ ಸಿನಿಮಾದಲ್ಲಿ ಒಂದು ಸೂಪರ್ ಹಿಟ್ ಹಾಡಿದೆ, ಗೊತ್ತಾ? ಗೊತ್ತು ಗೊತ್ತು. ಯಾವ್ದು? ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗಂಗಮ್ಮ ನಿನ್ನ ಗಂಡ ಶಿವನಮ್ಮ, ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಏಕಮ್ಮ, ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಏಕಮ್ಮ. ಈ ಸಿನಿಮಾನ ನಾನು ಚಿಕ್ಕವನಿದ್ದಾಗೆ ನಮ್ಮ ಜಗಳೂರಲ್ಲಿ
ಭಾರತ್ ಥಿಯೇಟರ್ ಅಲ್ಲಿ ನೋಡಿದ್ದೆ ಕಣೆ. ಹೌದಾ? ನಂಗ್ ಚಿಕ್ಕವರಿದ್ವಿ, ಗೊತ್ತಿರ್ಲಿಲ್ಲ ಇದು. ವಾಪಸ್ ಕರ್ಕೊಂಡು ಹೋಗಿತ್ತು ಹ್ಮ್. ಈ ಸಿನಿಮಾನ ನೋಡೋದಕ್ಕೆ. ಹಾ. ಸಾಕಾಗಿತ್ತು ಅವಾಗ, ಚಿಕ್ಕವ್ರು ಈಗ್ಲೂ ಕೂಡ ನೆನಪಿದೆ ನೋಡು ನನಗೆ. ಹೌದು, ಶಿವರಾಜ್ ಕುಮಾರ್ ಸರ್ಗೆ ಈ ಹ್ಯಾಟ್ರಿಕ್ ಹೀರೋ ಅನ್ನೋ ಬಿರುದು ಹೇಗ್ ಬಂತು? ನೋಡಮ್ಮ, ಶಿವಣ್ಣ ಅವರ ಆನಂದ ಸಿನಿಮಾ 100 ಡೇಸ್ ಓಡ್ತು, ರಥಸಪ್ತಮಿ 100 ಡೇಸ್ ಓಡ್ತು, ಹಾಗೇನೆ ಮನಮೆಚ್ಚಿದ ಹುಡುಗಿ ಕೂಡ 100 ಡೇಸ್ ಓಡ್ತು. ಈ 3 ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ 100 ಡೇಸ್ ಓಡಿದ್ಕೆ ನಮ್ಮ ಶಿವಣ್ಣ ಅವ್ರಿಗೆ ಹ್ಯಾಟ್ರಿಕ್ ಹೀರೋ ಅಂತ ಹೇಳಿ ಬಿರುದು ಕೊಟ್ರು. ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಶಿವಣ್ಣ ಅವರಿಗೆ ಆ ಹ್ಯಾಟ್ರಿಕ್ ಹೀರೋ ಅನ್ನೋ ಹೆಸರು ಹಾಗೆ ಒಂದು ಬ್ರಾಂಡ್ ಆಗಿ ಉಳ್ಕೊಂಡಿದೆ ಕಣೆ. ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಸಿನಿಮಾ 550 ಸರಿ ರಿಲೀಸ್ ಆಗಿದೆ. ಹೌದು. ಆ ಸಿನಿಮಾ ಯಾವುದು? ಆ ಸಿನಿಮಾ ಓಂ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಝೇಂಕಾರ ಆತ್ಮಾನುಭಾವ ಮಧುಸಾರ. ಹೇ ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ, ನೀಗಿಸು ಬಾಳಿನ ಅಹಂ 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 ಅಹಂ, ಮಾನಸ ಮಂದಿರ ತುಂಬ ಓಂಕಾರನಾದವು. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನೋಡು, ಹಾಡು ಹೇಳ್ತಾ ಇದ್ರೆ ಮರ್ತೇ ಹೋಗ್ಬಿಡ್ತೀವಿ, ಆ ಹಾಡಲ್ಲೇ ಮುಳುಗೇ ಹೋಗ್ಬಿಡ್ತೀವಿ. ಅಂತಹ ಅದ್ಭುತವಾದ ಹಾಡನ್ನು ಕೊಟ್ಟಿದ್ದು ನಮ್ಮ ನಾದ ಬ್ರಹ್ಮ ಹಂಸಲೇಖ ಸರ್ ಅವರು. ನಿಜವಾಗ್ಲೂ ಈ ಒಂದು ಸಾಂಗ್ಗೆ ನಾನು ಇಲ್ಲಿಂದಲೇ ಹಂಸಲೇಖ ಸರ್ಗೆ ಹ್ಯಾಟ್ಸ್ ಹೇಳ್ತೀನಿ. ಈ ಒಂದು ಹಾಡನ್ನ ಹಾಡಿದ್ದು ನಮ್ಮ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು. ನಿಜವಾಗ್ಲೂ ಇವರಿಬ್ಬರಿಗೂ ಇಲ್ಲಿಂದಲೇ ನಾನು ಅನಂತ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಇಂತಹ ಒಂದು ಒಳ್ಳೆ ಸಾಂಗ್ ನ ನಮಗೆ ಕೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಆ ಒಂದು ಇದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಶಿವಣ್ಣ ಸರ್ ಅವ್ರದ್ದು ತಾಯಿ ಸೆಂಟಿಮೆಂಟ್ ಮತ್ತೆ ರೌಡಿಸಂ ಸಬ್ಜೆಕ್ಟ್ ಇರುವಂತ ಒಂದು ಮೂವಿ, ಅದು ತುಂಬಾ ಫೇಮಸ್. ಆ ಮೂವಿ ಯಾವುದು? ಆ ಸಿನಿಮಾ ಯಾವ್ದಂದ್ರೆ ಜೋಗಿ. ಈ ಸಿನಿಮಾದ ಡೈರೆಕ್ಟರ್ ನಮ್ಮ ಶೋ ಮ್ಯಾನ್ ಪ್ರೇಮ್ ಸರ್. ಈ ಸಿನಿಮಾ ಎಷ್ಟು ಸೂಪರ್ ಹಿಟ್ ಆಯ್ತು ಅಂದ್ರೆ, ನಾನು ಆಕ್ಚುಲಿ ಆಲ್ರೆಡಿ ಕೆಲ್ಸಕ್ಕೆ ಬಂದಿದ್ದೆ. ಅವಾಗ ಎಲ್ಲಿ ನೋಡಿದ್ರು ಜೋಗಿ 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 ಜೋಗಿ. ಈ ಜೋಗಿ ಸಿನಿಮಾದಲ್ಲಿ ಸೂಪರ್ ಹಿಟ್ ಸಾಂಗ್ಗಳಿದಾವು. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಸರ್. ನಿನ್ಗೆ ಈ ಸಿನಿಮಾದ ಹಾಡುಗಳು ಗೊತ್ತಾ? ಗೊತ್ತು. ಯಾವ್ದು? ಚಿಕ್ಕು ಬುಕ್ಕು ರೈಲು ನಿಲ್ಲದಿಲ್ಲ ಎಲ್ಲು ಯಾಕಿಂಗೆ ಓಡ್ತೈತೋ, ಇದು ಒಂದ. ಆಮೇಲೆ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಬಿಡಬೇಡ ಇವನ್ನ. ಅಯ್ಯೋ ನನ್ನ. ಇನ್ನೊಂದ್ ಸಾಂಗ್ ಇದೆ. ಇನ್ನೊಂದಿದ್ಯಲ್ವಾ? ಬೇಡುವೆನು ವರವನ್ನು ಕೊಡೆ ತಾಯೆ ಜನ್ಮವನು ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ. ಬೇಡುವೆನು ವರವನ್ನು ಕೊಡೆ ತಾಯೆ ಜನ್ಮವನು ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ. ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವು ಆ ಸೂರ್ಯ ಬರುತ್ತಾನೋ, ತಾಯಿನೇ ಎಲ್ಲ ಬದಲಾಗೋದಿಲ್ಲ, ತಾಯಿನೇ ಎಲ್ಲ ಬದಲಾಗೋದಿಲ್ಲ. ಯುಗ ಉರುಳಿ ಕಳೆದೋದರು, ಹಣೆ ಬರಹ ಬದಲಾದರು. ಬೇಡುವೆನು ವರವನ್ನು ಕೊಡೆ ತಾಯೆ ಜನ್ಮವನು ಕಡೆ ತನಕ ಮರೆಯಲ್ಲ ಕೊಟ್ರೇಶಿ, ಕಡೆ ತನಕ ಮರೆಯಲ್ಲ ಕೊಟ್ರೇಶಿ. ಸಾರಿ, ಜೋಗಿ. ನಿಜವಾಗ್ಲೂ ಈ ಸಾಂಗ್ ಹೇಳ್ತಾ ಇದ್ರೆ ಸೀದಾ ಮತ್ತೆ ನಮ್ಮ ಅಮ್ಮನ್ ನೆನ್ಸ್ಕೊಂಡಂಗ ಆಗುತ್ತೆ. ತಾಯಂದಿರ್ನ ನೆನ್ಸ್ಕೊಳ್ಳೋ ತರ ಮಾಡಿರೋ ಈ ಒಂದು ಹಾಡ್ನ ನಿಜವಾಗ್ಲೂ ಎಷ್ಟು ಸರಿ ಕೇಳಿದ್ರು ಬೇಜಾರಾಗಲ್ಲ. ಈ ಹಾಡ್ನ ಹಾಡಿದ್ದು ನಮ್ಮ ಜೋಗಿ ಪ್ರೇಮ್ ಸರ್. ಅವತ್ತಿಂದ ಅವರಿಗೆ ಜೋಗಿ ಪ್ರೇಮ್ ಅಂತ ಹೇಳಿ ಹೆಸರು ಬಂದ್ಬಿಡ್ತು. ನಿಜವಾಗ್ಲೂ ಜೋಗಿ ಪ್ರೇಮ್ ಸರ್, ಇಂತ ಒಳ್ಳೆ ಅದ್ಭುತ ಹಾಡ್ನ ನೀವು ಬರ್ದಿದ್ದಕ್ಕೂ ಹಾಗೆ ನೀವು ಹಾಡಿದ್ದಕ್ಕೂ ನಾನು ಇಲ್ಲಿಂದಲೇ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗಾದ್ರೆ ಶಿವರಾಜ್ ಕುಮಾರ್ ಸರ್ ಅವರು ನಟಿಸಿದಂತಹ 100ನೇ ಚಿತ್ರ ಯಾವುದು? ಅದು ಜೋಗಿ ಆದ್ಮೇಲೆ ಜೋಗಯ್ಯ.
ಜೋಗಯ್ಯ ಸಿನಿಮಾ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ 100ನೇ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಹಾಡಿದೆ. ಗಂಗೆಯು ಅವನ ತಲೆ ಮೇಲೆ, ನಾಗರ ಹಾವೆ ಕೊರಳ ಮಾಲೆ, ಕೈಯಲ್ಲಿ ಬೆತ್ತದ ಕೋಲು, ಮೈಯೆಲ್ಲ ವಿವಿಧ ಸಾಲು, ಯಾರೋ ಅವನ್ಯಾರೋ ಜೋಗಯ್ಯ 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 ಜೋಗಯ್ಯ. ಏನೋ ಗೊತ್ತಿಲ್ಲ ಸ್ವಾಮಿ, ನಮ್ಮ ಶಿವಣ್ಣ ಅವರು ಸಾಂಗ್ ಅಂದ ತಕ್ಷಣ ನಮಗ್ ಕೂಡ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ನಮಗೆ ಡ್ಯಾನ್ಸ್ ಬರಲ್ಲ, ಆದ್ರೂ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಅಂದ್ರೆ ಇದಕ್ಕೆಲ್ಲ ನಮ್ಮ ಶಿವಣ್ಣ ಅವರೇ ಇನ್ಸ್ಪಿರೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನಂತೀಯ? ಹೌದು, ಖಂಡಿತ ಹೌದು ರೀ. ಶಿವರಾಜ್ ಕುಮಾರ್ ಸರ್ ಅವರಿಗೆ ಈ ಏಜ್ ಅಲ್ಲೂ ಅಂತ ಎನರ್ಜಿ ಎಲ್ಲಿಂದ ಬರುತ್ತೆ ನೋಡಿ. ಯೋಗ, ವರ್ಕೌಟ್, ಮಿತ ಆಹಾರ, ಹಾಗೇನೆ ಪಾಸಿಟಿವ್ ಥಿಂಕಿಂಗ್, ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರಂತೆ ನಮ್ಮ ಶಿವಣ್ಣ ಅವರು. ಇಷ್ಟೆಲ್ಲ ಮಾಡೋದ್ರಿಂದ ಅವರಿಗೆ ಇನ್ನೂ ಆ ಎನರ್ಜಿ ಹಾಗೆ ಇದೆ ಕಣೆ. ಅದಕ್ಕೆ ಅವರು ಈಗ್ಲೂ ಕೂಡ ನೀವು ಯಾವ್ದೇ ಸ್ಟೇಜ್ ಮೇಲೆ ನೋಡು, ಯಾವುದೇ ಒಂದು ರಿಯಾಲಿಟಿ ಶೋ ಅಲ್ಲಿ ನೋಡು, ಜಸ್ಟ್ ಒಂದು ಮ್ಯೂಸಿಕ್ ಆಗಿರೋ ಸಾಕು, ಡ್ಯಾನ್ಸ್ ಮಾಡ್ಕೊಂತ ಬಂದೇ ಬಿಡ್ತಾರೆ ಶಿವಣ್ಣ. ಏನಂತೀರ? ನೀವು ನೋಡಿರ್ತಾರ ಸ್ನೇಹಿತರೆ, ನಮ್ಮ ಶಿವಣ್ಣ ಅವರು ಯಾವುದೇ ಸ್ಟೇಜ್ ಮೇಲೆ ಆಗ್ಲಿ ಜಸ್ಟ್ ಮ್ಯೂಸಿಕ್ ಕೇಳಿದ್ರೆ ಸಾಕು, ಡ್ಯಾನ್ಸ್ ಮಾಡ್ಬಿಡ್ತಾರೆ ನೋಡ್ರಿ. ಈಗ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ 64ನೇ ವರ್ಷದ ಹುಟ್ಟಹಬ್ಬ ಆಚರಣೆ ಮಾಡ್ಕೊಳ್ತಾರೆ ಇದೇ ಭಾನುವಾರ 12ನೇ ತಾರೀಕು. ಈ 64ನೇ ವಯಸ್ಸಲ್ಲೂ ಕೂಡ ನಮ್ಮ ಶಿವಣ್ಣ ಅವರು ಇಷ್ಟೊಂದು ಎನರ್ಜೆಟಿಕ್ ಆಗಿದ್ದಾರೆ ಅಂದ್ರೆ ನಾವು ನಿಜವಾಗ್ಲೂ ಶಿವಣ್ಣ ಅವರಿಗೆ ಇನ್ನೂ ಆ ಭಗವಂತ ಹೆಚ್ಚಿನ ಆಯುಷ್ ಕೊಡ್ಲಿ ಅಂತ ನಾವು ಕೇಳ್ಕೊಳ್ಳೋಣ. ಹಾಗೇನೆ ನಮ್ಮ ಶಿವಣ್ಣ ಅವರು ನಮ್ಮ ಕನ್ನಡ ಸಿನಿಮಾ ಅಷ್ಟೇ ಅಲ್ಲದೆ ಇಡೀ ನಮ್ಮ ಭಾರತ ಚಿತ್ರರಂಗದಲ್ಲೇ ಕೂಡ ಹೆಸರು ಮಾಡಿದ್ದಾರೆ. ಅದರಲ್ಲೂ ತಮಿಳಿನ ಜೈಲರ್ ಸಿನಿಮಾದಲ್ಲಿ ಅವರು ನರಸಿಂಹ ಅಂತ ಒಂದು ಪಾತ್ರ ಮಾಡಿದ್ರು. ಬರೀ ಕೇವಲ 5 ನಿಮಿಷ ಅಂದ್ರೆ 10 ನಿಮಿಷ ಬಂತು ಪಾತ್ರ. ಆ ಪಾತ್ರ ಎಷ್ಟು ಇಂಪ್ಯಾಕ್ಟ್ ಆಯ್ತು ಅಂದ್ರೆ ನಮ್ಮ ಶಿವಣ್ಣ ಅವ್ರಿಗೆ. ಈಗಂತೂ ಶಿವಣ್ಣ ಅವರು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ನೋಡಿ. ಬ್ಯುಸಿ ಆಗಿದ್ದಾರೆ ನೋಡು. 64ನೇ ವಯಸ್ಸಲ್ಲೂ ಕೂಡ ಶಿವಣ್ಣ ಅವರು ಇಷ್ಟೊಂದು ಬ್ಯುಸಿ ಆಗಿದ್ದಾರೆ ಅಂದ್ರೆ ಇನ್ನು ನಮ್ಮ ಶಿವಣ್ಣ ಅವರು ಎಷ್ಟು ಸಿನಿಮಾ ಮಾಡ್ಬೋದು? ಈಗಾಗ್ಲೇ 130 ಮೇಲೆ ಹೋಗಿದೆ ಸಿನಿಮಾಗಳು. ಇನ್ನು ಎಷ್ಟು ಸಿನಿಮಾ ಮಾಡ್ಬೋದು? ಅಷ್ಟು ಸಿನಿಮಾ ಮಾಡೋದಕ್ಕೆ ನಮ್ಮ ಶಿವಣ್ಣ ಅವರಿಗೆ ಎನರ್ಜಿ ಬೇಕು. ಹಾಗೇನೆ ನಮ್ಮ ಶಿವಣ್ಣ ಅವರು ಒಂದು ದೊಡ್ಡ ಗಂಡಾಂತರದಿಂದ ಪಾರಾಗಿ ಬಂದಿದ್ದಾರೆ. ಯಾಕಂದ್ರೆ ನಮ್ಮ ಶಿವಣ್ಣ ಅವರು ಕ್ಯಾನ್ಸರ್ ಇಂದ ಬಳಲ್ತಾ ಇದ್ರು. ಅದು ಯಾವಾಗಂದ್ರೆ ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ. ಆದ್ರೂ ಕೂಡ ನಮ್ಮ ಶಿವಣ್ಣ ಅವರು ಭೈರತಿ ರಣಗಲ್ ಸಿನಿಮಾನ ರಿಲೀಸ್ ಮಾಡಿ ಅವರು ಇಲ್ಲಿಂದ ಹೋಗಿ ಅದೇನೋ ನಮ್ಮ ಗುರುರಾಯರ ಆಶೀರ್ವಾದದಿಂದನೋ ಏನೋ ಗೊತ್ತಿಲ್ಲ, ಅಥವಾ ನಮ್ಮ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ಅವರು ಮತ್ತೆ ಮೊದಲಿನ ಶಿವಣ್ಣನಾಗಿ ಬಂದ್ರು. ನಿಜವಾಗ್ಲೂ ಇದೇ ರೀತಿ ನಮ್ಮ ಶಿವಣ್ಣ ಅವರು ಇನ್ನು 100 ಕಾಲ ಸುಖವಾಗಿ ಸಂತೋಷದಿಂದ ಬಾಳಲಿ. ಹಾಗೆ ಅವರಿಗೆ ಇನ್ನೂ ಹೆಚ್ಚಿನ ಹಾಗೆ ನಮ್ಮ ಶಿವಣ್ಣ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ನಮ್ಮ ಕರ್ನಾಟಕ ಜನತೆನೆಲ್ಲ ಹೀಗೆ ರಂಜಿಸ್ಲಿ ಅಂತ ನಾವು ನಮ್ಮ ಗುರುರಾಯರಲ್ಲಿ ಬೇಡ್ಕೊಂತೀನಿ. ಶ್ವೇತಾ, ನಾನು ಕೂಡ ಏನಂತೀಯ? ಹೌದು. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ 64ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕನ್ನಡ ಚಿತ್ರರಂಗ ಬೆಳೆಸಿ, ಕನ್ನಡ ಚಿತ್ರರಂಗ ಉಳಿಸಿ. ಜೈ ಕರ್ನಾಟಕ. ಧನ್ಯವಾದಗಳು.